ಆಕೆ ವಿದ್ಯಾಭ್ಯಾಸವನ್ನ ಮುಗಿಸಿ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಕೈತುಂಬ ಸಂಬಳ ಪಡಿತಾ ಇದ್ರು. ಈ ನಡುವೆ ಮದುವೆಯ ವಿಚಾರದಲ್ಲಿ ಕುಟುಂಬ ಜ್ಯೋತಿಷಿ ಮೊರೆ ಹೋಗಿದ್ದು, ಆತ ಹೇಳಿದ ಮಾತು, ಪೂಜೆ ಪುನಸ್ಕಾರ ಆಕೆಯ ಬಾಳಿಗೆ ನೇಣಿಗೆ ಕೊರಳಾಗಿ ಆತ್ಮಹತ್ಯೆಗೆ ಕಾರಣವಾಗಿದೆ. ಎಲ್ಲಿ ಏನಾಯ್ತು ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಜ್ಯೋತಿಷಿ ಬಳಿ ಜಾತಕ, ಯುವತಿಗೆ ಅಲ್ಪ ಆಯುಷ್ಯ ಭವಿಷ್ಯ. ಪರಿಹಾರಕ್ಕಾಗಿ ಪೂಜೆ ಪುನಸ್ಕಾರ ಮಾಡಿದ ಕುಟುಂಬ. ಒಂಬತ್ತನೇ ದಿನದ ಪೂಜೆಯಂದು 29 ವರ್ಷದ ಯುವತಿ ಮನೆಯಲ್ಲೇ ನೇಣಿಗೆ ಶರಣು. ಹೀಗೆ ಈ ಆಧುನಿಕ ಕಾಲದಲ್ಲಿ ಮೂಢನಂಬಿಕೆಯ ವಿಚಿತ್ರ ಘಟನೆಯೊಂದು ನಡೆದು ಮದುವೆಯಾಗದ ಯುವತಿಯೊಬ್ಬಳು ಅಲ್ಪಾಯುಷಿಯಂತ ಭವಿಷ್ಯ ನುಡಿದಿದ್ದ ಜ್ಯೋತಿಷಿಯ ಈ ಮಾತಿಗೆ ಯುವತಿ ಹೆದರಿ ಆತ್ಮಹತ್ಯೆ ಮಾಡಿಕೊಂಡ್ಲಾ ಎಂಬ ಅನುಮಾನ ಮೂಡಿಸಿದೆ. ಈ ಘಟನೆ ಬೆಂಗಳೂರು ನಗರದ ಬಾಗಲಗುಂಟೆಯ ಎಂಇಐ ಲೇಔಟ್ನಲ್ಲಿ ಕಳೆದ ರಾತ್ರಿ ನಡೆದಿದೆ. 29 ವರ್ಷದ ವಿದ್ಯಾಜ್ಯೋತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಶರಣಾಗಿರುವ ಯುವತಿ. ಇನ್ನು ಜ್ಯೋತಿಷಿ ಹೇಳಿದ ಪ್ರಕಾರ ರಾತ್ರಿ 9ನೇ ದಿನದ ಶುಕ್ರವಾರ ಪೂಜೆಯನ್ನ ಮನೆಯಲ್ಲಿ ಮಾಡಿದ್ದು ದೋಷ ಪರಿಹಾರಕ್ಕಾಗಿ ದೇವರಿಗೆ ತಾಳಿ ಕೊಡಬೇಕಾಗಿದ್ದ ಕುಟುಂಬಸ್ಥರು ಮಗಳ ಸಾವಿನ ವಿಚಾರ ತಿಳಿದು ಶಾಕ್ ಆಗಿದ್ದಾರೆ. ಮೃತ ವಿದ್ಯಾಜ್ಯೋತಿ ಇಷ್ಟಪಟ್ಟ ಹುಡುಗನ ಜೊತೆ ಹಸೆಮಣೆ ಏರ್ಬೇಕಾಗಿದ್ದು ಎಲ್ಲವನ್ನೂ ಕೂಡ ಅವಳಿಷ್ಟದಂತೆ ನಡೆಸಿಕೊಂಡಿದ್ದ ಅಪ್ಪ ಅಮ್ಮ, ಹೆತ್ತ ಮಕ್ಕಳನ್ನ ಕಳೆದುಕೊಂಡ ಕುಟುಂಬ ಕಣ್ಣೀರಿಟ್ಟು ಶಾಕ್ಗೆ ಒಳಗಾಗಿದ್ದಾರೆ. ಸರ್ ನಮಗೆ ಮತ್ತೆ ಒಂದು 7:30 ಟೈಮಲ್ಲಿ ಫೋನ್ ಮಾಡಿದ್ರು. ಓಕೆ, ನಮಗೂ ವಿಷಯ ಗೊತ್ತಾಗಲಿಲ್ಲ, ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಫೋನ್ ಮಾಡಿ ಹೇಳಿದ್ರಲ್ಲ. ಅವಾಗ ನಾವು ತುಮಕೂರಲ್ಲಿ ಆ್ಯಕ್ಚುಲಾಗಿ ನಾವು ವಾಸ ಇರೋದು. ಸೊ ಅಲ್ಲಿಂದ ನಾವು ಬಂದ್ವಿ. ಓಕೆ, ಇಲ್ಲಿ ಬರೋಷ್ಟರಲ್ಲಿ ಅದೇ ಪೊಲೀಸ್ ಕೇಸ್ ಆಗಿತ್ತು, ಅವರೆಲ್ಲ ವಿಚಾರಣೆ ಮಾಡ್ತಾಯಿದ್ರು. ಇನ್ನೂ ಏನಕ್ಕೆ ರೀಸನ್ ಅಂತ ನಮಗೂ ಇನ್ನೂ ಗೊತ್ತಾಗಿಲ್ಲ ಸರ್, ಏನಕ್ಕೆ ಅಂತ ಅದು ಪೊಲೀಸ್ ತನಿಖೆನೇ ಗೊತ್ತಾಗಬೇಕು. ಅಂದರೆ ಎಲ್ಲೋ ಕೇಳಿ ಇವ್ರ ನಂಬಿಕೆ ಅಲ್ವಾ, ಎಲ್ಲ ಒಂದು ಕಡೆ ಕೇಳಿತ್ತವ ಹಂಗೆ ಹೇಳಿದ್ರು. ಬಟ್ ಅದಕ್ಕೆ ಇವ್ರು ಓಕೆ ಇರಲಿ, ಏನಾದರೂ ಶಾಂತಿ ಮಾಡಿಸ್ಬೇಕು ಅಂತ ಹೇಳಿದಾಗ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳಿದ್ರು. ಅವಾಗ ಅಲ್ಲಿಗೂ ಹೋಗಿ ಬಂದಿದ್ರು, ಪೂಜೆ ಎಲ್ಲ ಆಗಿತ್ತು, ಮಾಡಿಸ್ಕೊಂಡು ಬಂದಿದ್ರು. ಅದೇ ಸರ್ ನಮಗೂ ಗೊತ್ತಾಗ್ತಿಲ್ಲ, ಅವ್ರ ಮದುವೆಗೂ ಒಪ್ಪಿಗೆ ಕೊಟ್ಟಿದ್ರು. ಮೇ ಬಿ ಮುಂದಿನ ವರ್ಷ ನಾನು ಅಂತಲೂ ಹೇಳ್ತಿದ್ರು. ಈಗ ನಾನು ಇಲ್ಲಿ ಕೇಳಿಸ್ಕೊಂಡು ಎಲ್ಲ ಆಗಿತ್ತು. ಬಟ್ ಏನಕ್ಕೆ ಈ ಥರ ಆಯಿತು ಅಂತ ನಮಗೂ ಗೊತ್ತಾಗ್ತಿಲ್ಲ ಸರ್. ತುಂಬ ಡೇರಿಂಗ್ ಆಗಿದ್ರು ಸರ್, ತುಂಬ ಧೈರ್ಯವಾಗಿದ್ದರು. ಬಟ್ ಅವರು ಈ ಥರ ಮಾಡ್ಕೊಂಡಿದ್ದು ನಮಗೆಲ್ಲ ಶಾಕ್ ಆಗ್ತಿದೆ ಅಷ್ಟೇ. ಏನು ಕೆಲಸ ಹೋಗ್ತಾಯಿದ್ರು ಸರ್? ಅವ್ರಿಗೆ ಯಾವುದೋ ಕಂಪ್ನಿ ಕೆಲಸ ಮಾಡ್ತಿದ್ರು, ಬಟ್ ಯಾವ ಕಂಪ್ನಿ ಅಂತ ಹೆಸರು ಗೊತ್ತಿಲ್ಲ. ಕೆಲಸ ಮಾಡ್ತಿದ್ರು. ಇವತ್ತೇನೋ ವರ್ಕ್ ಫ್ರಮ್ ಹೋಮ್ ಅಂತ ಮನೇಲಿ ಇದ್ರಂತೆ. ಉಮೇಶ್ ಕವಿತಾ ದಂಪತಿಯ 2ನೇ ಮಗಳು ಈ ವಿದ್ಯಾಜ್ಯೋತಿ. ಈಕೆ ಪ್ರತಿಷ್ಠಿತ ಬಾಷ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದು ವರ್ಕ್ ಫ್ರಮ್ ಹೋಮ್ ಹಿನ್ನೆಲೆ ಮನೆಯಲ್ಲಿಯೇ ಕೆಲಸ ಮಾಡ್ತಾ ಇದ್ರು ಎನ್ನಲಾಗಿದೆ. ಕೆಲ ದಿನಗಳ ಹಿಂದೆ ಕುಟುಂಬಸ್ಥರು ಈಕೆ ಜಾತಕವನ್ನ ಜ್ಯೋತಿಷಿ ಬಳಿ ತೋರಿಸಿದ್ದಾರೆ ಎನ್ನಲಾಗಿದೆ. ಈ ವೇಳೆ ಆತ ಜಾತಕ ನೋಡಿ ಅಲ್ಪಾಯುಷಿ ಎಂದು ಹೇಳಿದ್ರಂತೆ. ಜ್ಯೋತಿಷಿ ದೋಷ ಪರಿಹಾರಕ್ಕೆ ಸಾಕಷ್ಟು ಪೂಜೆ ನಿಯಮ ಹೇಳಿದ್ದು ಅದರಂತೆ ಮಗಳ ಆಸೆಯಂತೆ ಎಲ್ಲವನ್ನೂ ಮಾಡಿದ್ದ ಅಪ್ಪ ಅಮ್ಮ. ಕೊಡಗು ಮೂಲದ ಯುವಕನನ್ನ ಪ್ರೀತಿಸ್ತಾ ಇದ್ದ ವಿದ್ಯಾ ಈಕೆಯ ಇಷ್ಟದಂತೆ 2 ಮನೆಯವರು ಒಪ್ಪಿಗೆ ಸೂಚಿಸಿ ಮದುವೆ ಮಾಡಿಕೊಡಲು ಒಪ್ಪಿಕೊಂಡಿದ್ರು. ಈ ನಡುವೆ ಅಲ್ಪಾಯುಷಿ ಎಂದಿದ್ದ ಜ್ಯೋತಿಷಿ 9 ದಿನ ಪೂಜೆ ಮಾಡುವಂತೆ ತಾಕಿತ್ತು. 9ನೇ ದಿನ ದೇವರಿಗೆ ತಾಳಿ ಕೊಡಲು ಸಿದ್ಧತೆ ಮಾಡಿಕೊಂಡಿದ್ರು ಎನ್ನಲಾಗಿದೆ. ನಿನ್ನೆ ಮಧ್ಯಾಹ್ನ ಊಟದ ನಂತರ ರೂಮ್ ಸೇರಿದ ಯುವತಿ ಕೆಲಸ ಮಾಡ್ತಿರ್ಬೇಕು ಅಂತ ಸುಮ್ಮನಾಗಿದ್ದ ಪೋಷಕರು ಸಂಜೆ ತಾಯಿ ಕವಿತಾ ಕರೆದರೂ ಕೂಡ ಹೊರಬಾರದ ವಿದ್ಯಾ ಈ ಹಿನ್ನೆಲೆ ಕೆಲಸ ಮಾಡ್ತಿರ್ಬೇಕು ಅಂತ ಸುಮ್ಮನಾಗಿದ್ದು ತಾಯಿ 8 ಗಂಟೆಗೆ ದೇವಸ್ಥಾನಕ್ಕೆ ತೆರಳಲು ವಿದ್ಯಾಳನ್ನ ಕರೆದಿದ್ದು ತಾಯಿ ಕವಿತಾ. ಆದ್ರೆ ಡೋರ್ ಓಪನ್ ಮಾಡದ ಹಿನ್ನೆಲೆ ಅನುಮಾನ ಬಂದು ಕಿಟಕಿಯಲ್ಲಿ ನೋಡಿದಾಗ ವಿದ್ಯಾ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ. ನಮ್ಮ ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಂಇಐ ಲೇಔಟ್ನಲ್ಲಿ ನಿನ್ನೆ ದಿನ ಒಬ್ಬರು ಮಹಿಳೆ ವಿದ್ಯಾಜ್ಯೋತಿ ಅಂತ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಂದು ಪ್ರತಿಷ್ಠಿತ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಆಕೆ ತನ್ನ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ನಿನ್ನೆ ನಮಗೆ ಒಂದು ಮಾಹಿತಿ ಬಂದಿದ್ದು, ಅದರಂತೆ ಒಂದು UDR ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿರ್ತದೆ. ತಂದೆ ಆದಂಥ ಉಮೇಶ್ ಅನ್ನೋರು ದೂರನ್ನು ನೀಡಿರ್ತಾರೆ. ಅವ್ರಿಗೆ ಯಾವುದೋ ಸಣ್ಣ ಪುಟ್ಟ ವಿಚಾರಗಳಿಗೆ ಸ್ವಲ್ಪ ಮನೆಯಲ್ಲಿ ಸಿಟ್ಟು ಮಾಡ್ಕೊಳ್ಳೋದು ತಂದೆ ತಾಯಿ ಮೇಲೆ, ಈ ಥರ ಈ ಹಿಂದೆ ಕೂಡ ಹಲವು ಬಾರಿ ಸಿಟ್ಟು ಮಾಡಿಕೊಂಡು ರೂಮಲ್ಲಿ ಹೋಗಿ ಹೊರಗಡೆಯಿಂದ ಲಾಕ್ ಮಾಡ್ಕೊಳ್ಳೋವಂಥ ಒಂದು ಪ್ರವೃತ್ತಿ ಇತ್ತು. ಸೊ ನಿನ್ನೆ ಕೂಡ ಅದೇ ರೀತಿ ಏನೋ ಸಿಟ್ಟು ಮಾಡ್ಕೊಂಡು ಹೋಗಿ ಬೋಲ್ಟ್ ಹಾಕ್ಕೊಂಡಿದ್ದಾಳೆ ಅಂತ ನಾವು ಅಂದ್ಕೊಂಡಿದ್ದು. ಸುಮಾರು ಹೊತ್ತು ಡಿಸ್ಟರ್ಬ್ ಮಾಡಿರೋದಿಲ್ಲ. ನಂತರ ಭಾಳ ಹೊತ್ತಾದರೂ ಏನು ರೆಸ್ಪಾಂಡ್ ಮಾಡದಿರೋ ಇದ್ದಾಗ ನಾವು ಬಾಗಿಲನ್ನ ಹೊಡೆದು ನೋಡಿದಾಗ
ತನ್ನ ವೇಲ್ನಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರೋದಾಗಿ ಮಾಹಿತಿ ದೂರನ್ನು ನೀಡಿರ್ತಾರೆ. ಅದರಂತೆ ನಮ್ಮಲ್ಲಿ UDR ಪ್ರಕರಣ ದಾಖಲಾಗಿ ತನಿಖೆಯನ್ನು ಮಾಡಲಾಗಿದೆ. ಅದು ಹೌದು, ಮದುವೆ ಫಿಕ್ಸ್ ಆಗಿತ್ತು ಅಂತ ಅವರು ತಮ್ಮ ದೂರಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಜ್ಯೋತಿಷಿ ವಿಚಾರದಲ್ಲಿ ಅವ್ರು ಯಾರೋ ಜ್ಯೋತಿಷಿಯನ್ನ ಕನ್ಸಲ್ಟ್ ಮಾಡ್ತಿದ್ರು ಮತ್ತು ಪೂಜೆ ಮಾಡ್ತಿದ್ರು ಅನ್ನೋದು ತಿಳಿಸಿದ್ದಾರೆ. ಆದ್ರೆ ಈ ಒಂದು ಆತ್ಮಹತ್ಯೆಗೆ ಅದಕ್ಕೆ ಯಾವುದು ಲಿಂಕ್ ಇರೋದಾಗಿ ಅವ್ರು ಏನು ನಮಗೆ ದೂರಲ್ಲೂ ಆ ಥರ ಯಾವುದು ಸಂಶಯ ಇಲ್ಲ ನಮಗೆ ಆತ್ಮಹತ್ಯೆ ಬಗ್ಗೆ ಅದು ಅಂತ ಹೇಳಿ ಅವರೇ ತಮ್ಮ ದೂರಲ್ಲೂ ಇದ್ದಾರೆ. ಆ ಆಂಗಲ್ ಅಲ್ಲಿ ಕೂಡ ನಾವು ತನಿಖೆಯನ್ನ ಮಾಡ್ತೀವಿ. ಅವರು ಸುಮಾರು ದಿನದಿಂದ ಪೂಜೆ ಮಾಡ್ತಿದ್ರಂತೆ, ನಿನ್ನೆನೇ ಅಲ್ಲ, ನಿನ್ನೆನೂ ಪೂಜೆ ಮಾಡಿದ್ರು, ಈ ಹಿಂದೆನೂ ಪೂಜೆ ಮಾಡ್ತಿದ್ರು ಸುಮಾರು ದಿನದಿಂದ. ನಿನ್ನೆನೂ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದ್ರದ್ದು ಇನ್ನೂ ನಮ್ಗೆ ಮಾಹಿತಿ ನಾವು ಕಲೆ ಹಾಕ್ಬೇಕಾಗಿದೆ. ಈಗ ನಾವು ಅದು UDR ಪ್ರಕರಣ ದಾಖಲಾಗಿದೆ. ಸೊ ಅದನ್ನ ನಾವು UDR ಅಂತ ದಾಖಲು ಮಾಡ್ಕೊಂಡಿದೀವಿ, ತನಿಖೆ ಮಾಡ್ತೀವಿ. ಅದರಲ್ಲಿ ಏನಾದ್ರೂ ಸಂಶಯಾಸ್ಪದ ಅಂಶಗಳು ಕಂಡು ಬಂದ್ರೆ ಆ ಒಂದು ಕೋಣದಲ್ಲೂ ಕೂಡ ನಾವು ಮಾಡ್ತೀವಿ. ಒಟ್ಟಾರೆ ಘಟನೆ ಸಂಬಂಧ ಬಾಗಲಕೋಟೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಮೃತದೇಹವನ್ನ ವಿಕ್ಟೋರಿಯಾ ಶವಾಗಾರಕ್ಕೆ ಮರಣೋತ್ತರ ಪರೀಕ್ಷೆಗೆ, ನಂತರ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ದು, ಇತ್ತ ಬಾಳಿ ಬದುಕಬೇಕಾಗಿದ್ದ ಪ್ರೀತಿಯ ಮಗಳ ಆತ್ಮಹತ್ಯೆ ಕುಟುಂಬಸ್ಥರಿಗೆ ಆಘಾತ ತಂದಿದೆ. ಓದಿ ವಿದ್ಯಾಭ್ಯಾಸ ಮಾಡಿ ಎಲ್ಲವನ್ನ ಅರಿತವರೇ ಆತ್ಮಹತ್ಯೆ ದಾರಿ ಎಷ್ಟರ ಮಟ್ಟಿಗೆ ಸರಿ, ಎಲ್ಲವನ್ನ ಎದುರಿಸಿ ಜೀವನ ನಡೆಸಿದ್ರೆ ಇಂತಹ ಘಟನೆ ನಡೆಯುತ್ತಿಲ್ಲವೇನೋ ಎಂಬಂತಿದೆ. ಪ್ರಶಾಂತ್ ಕೆಂಗನಹಳ್ಳಿ, ನ್ಯೂಸ್ 81 ಕನ್ನಡ, ದಾಸರಹಳ್ಳಿ.